ಪರಮೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ಸದ್ಗುರು ಪರಂಪರೆಯ ಶಕ್ತಿ, ಆ ಸಂಪೂರ್ಣ ಗುರುಶಕ್ತಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಇವತ್ತಿನ ಗುರುಪೂರ್ಣಿಮಾ 9 ಗ್ರಹದೊಳಗೆ ದೊಡ್ಡ ಗ್ರಹಣ ಗುರು. ಬಿಗ್ಗೆಸ್ಟ್ ಆ್ಯಂಡ್ ಲಾರ್ಜೆಸ್ಟ್ ಅಂಥ ಗ್ರಹವನ್ನು ಲೋಭವಾಗಿ ಪಡ್ಕೊಂಡಂಥ ನಮ್ಮ ಭಾರತ ದೇಶ ಸ್ವಲ್ಪ ಜೋರ ಮಾತಾಡಿ. ಗುರು ಈ ಗುರು ಪರಂಪರೆಯನ್ನು ಹಾಕಿಕೊಟ್ಟ ದೇಶ ಭಾರತ. ಭಾ ಅಂದರೆ ಬೆಳಕು, ಭಾಸ್ಕರ, ರಮತೆ ಅಂದರೆ ಆರಾಧಿಸುವವರು, ಪ್ರೀತಿಸುವವರು, ಬೆಳಕನ್ನೇ ಆಸ್ವಾದಿಸುವವರು. ಅಂಥ ದೇಶದ ಈ ದೊಡ್ಡ ಪರಂಪರೆ ಅನ್ನೋಕ್ಕೆ ನಮ್ಮ ದೇಶಕ್ಕೆ ದೊಡ್ಡ ಉದಾಹರಣೆ ಅಂದರೆ 200 ದೇಶಗಳ ಏಕಕಾಲಕ್ಕೆ ಯೋಗ ಸೂತ್ರವನ್ನು ಒಪ್ಪಿಕೊಂಡ್ರು. ಪತಂಜಲರ 172 ದೇಶಗಳ ಪ್ರಪ್ರಥಮ ಕಾರಣ ಏನಂದರೆ ಭಾರತ ದೇಶದ ಒಂದು ಅಧ್ಯಾತ್ಮ, ಆತ್ಮಜ್ಞಾನ, ತತ್ವಜ್ಞಾನ ಇವೆರಡೂ ವಿಷಯವನ್ನು ಎತ್ತಿ ಹಿಡಿದವು. ನಮ್ಮ ಗುರುಗಳು ಶಂಭುಲಿಂಗಪ್ಪಾಜಿಯವರು ಹೆಂಗೆ ಅವರು ಅಧ್ಯಯನ ಮಾಡ್ತಿದ್ರಂದ್ರೆ ಯಾವತ್ತೂ ಸದಾ ತಮ್ಮ ಅನ್ವೇಷಣೆ ಒಳಗೆ ಯಾವುದೇ ಒಂದು ಗ್ರಂಥ ತಗೋರಿ, ಯಾವುದೇ ಒಂದು ವಿಷಯ ತಗೋರಿ, ಯಾವ ಪೇಜ, ಯಾವ ಪುಟ, ಇವುಗಳನ್ನು ಹೇಳುವ ಸ್ಮರಣ ಶಕ್ತಿ ಅಂಥ ಒಂದು ಅದರದೇ ಆದ ಶ್ರದ್ಧೆ, ಅಸ್ತಿತ್ವವನ್ನು ಹೊಂದಿದ್ದರು. ಉದಾಹರಣೆಗಾಗಿ ಸ್ವಾಮಿ ವಿವೇಕಾನಂದರು ಒಂದು ಸಮಯದೊಳಗೆ ಅಮೇರಿಕಾದಿಂದ ಇಂಗ್ಲೆಂಡಿಗೆ ಬರ್ತಿರ್ತಾರೆ. ತನ್ನ ಫ್ರೆಂಡನ್ನು ಕರ್ಕೊಂಡ ಹಡಗಿನೊಳಗೆ ಬರೋ ಮುಂದೆ ಬೆಳಗ್ಗೆ ಎದ್ದಾಗ ಬ್ರಿಟಿಷ್ ಪತ್ರಿಕೆ ಅದ ಲಂಡನ್, ಆಮೇಲೆ ಟೈಮ್ಸ್ ಆಫ್ ಇಂಡಿಯಾ ಇದ್ದಂಗೆ ಟೈಮ್ಸ್ ಆಫ್ ಲಂಡನ್, ಆ ಪತ್ರಿಕೆಯನ್ನು ಇವರು ಓದಿ ಅವ್ರ ಮಿತ್ರನಿಗೆ ಕೊಟ್ಟು ಹೋಗಿರ್ತಾರೆ. ಆ ಪತ್ರಿಕೆ ಸಮುದ್ರದ ಗಾಳಿಗೆ ಹಾರಿ ಹೋಗಿ ಸಮುದ್ರದಾಗ ಬೀಳ್ತೈತೆ. ಹಡಗ ಸಮುದ್ರದಾಗ ಬಿದ್ದು ಕೂಡಲೇ ಬ್ರಿಟಿಷರ ಮೊದಲ ಅವರು ಬೂಟದ ಕಟ್ ಬಂದು ಯೂಜ್ಲೆಸ್ ಫಿಲಮ್ ಅಂಥೇಳಿ ಅವ್ರು ಏನು ಅವ್ರ ಫ್ರೆಂಡನ್ನು ಬೇಯದ ಆ ಪತ್ರಿಕೆಯನ್ನು ನೀ ಬೇಜವಾಬ್ದಾರಿಯಿಂದ ಸಮುದ್ರಕ್ಕೆ ಹಾಕಿದಿರ್ತಾರೆ. ಅವ್ರು ಬೇಯುವ ಒಂದು ಸಮಯ ಆಗ ವಿವೇಕಾನಂದರು ಬರ್ತಾರೆ. ಬಂದ ನನ್ನ ಫ್ರೆಂಡಿಗೆ ನೀವೇನು ಹಾಕಿ ಹೋಗ್ಬೇಡ್ರಿ, ನೀವು ಅವ್ರ ಪತ್ರಿಕೆಯನ್ನು ಡಿಟೇಲ್ಸ್ ಓದಿರ್ತಾರೆ, ಓದಿ ಅವ್ರ ಕೈ ಕೊಟ್ಟು ಹೋಗಿರ್ತಾರೆ. ಈಗ ತತ್ಕ್ಷಣ ನನಗೆ ಪೆನ್ನ ಪೇಪರ್ಸ್ ಹಾಕ್ಕೊಡ್ರಿ, ಆ ಪತ್ರಿಕೆಯನ್ನು ನಿಮಗೆ ಬರೆದು ಕೊಟ್ಬಿಡ್ತೀನಿ ನಾನು. ಇಡೀ ಪತ್ರಿಕೆಯನ್ನೇ ಕಾಮ, ಫುಲ್ ಪಾಯಿಂಟ ಏನೆಲ್ಲವೂ ಬರೆದು ಬ್ರಿಟಿಷರ ಮುಖದ ಮೇಲೆ ಹೋಗೋದಾರ ಸ್ವಾಮಿ ವಿವೇಕಾನಂದರು. ಕೆಲವರು ಪುಸ್ತಕಗಳನ್ನು ಓದುತ್ತಾರೆ, ಕೆಲವರು ಪುಟಗಳನ್ನು ಓದುತ್ತಾರೆ, ಕೆಲವರು ವಾಕ್ಯಗಳನ್ನು ಓದುತ್ತಾರೆ, ಕೆಲವರು ಸಾಲಗಳನ್ನು ಓದುತ್ತಾರೆ, ಇನ್ನೂ ಕೆಲವರು ಅಕ್ಷರಗಳನ್ನೇ ಓದುತ್ತಾರೆ. ಸ್ವಾಮಿ ವಿವೇಕಾನಂದರು ನೋಡಿ. ಅಂದರೆ ಇದಕ್ಕೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅಲ್ಲಂಪ್ರದವ್ರು ಹೇಳ್ತಾರೆ, ಸುಖ ಬಲ್ಲಾತ ಸುಖಿ ಅಲ್ಲ, ದುಃಖ ಬಲ್ಲಾತ ದುಃಖಿಯೂ ಅಲ್ಲ, ಸುಖ ದುಃಖ ಎರಡನ್ನೂ ಬಲ್ಲಾತ ಜ್ಞಾನಿಯೇ ಅಲ್ಲ. ಮತ್ತು ಜ್ಞಾನಿ ಯಾರಿಗೆ ನೋಡಿ, ಸುಖ ದುಃಖ ಬಲ ಜ್ಞಾನಿ ಅವನಿಗೂ ಅನ್ನೋದಿಲ್ಲತ್ತಾರ ಅವ್ರು ಪ್ರಭುದೇವರು. ಹುಟ್ಟದ ಮುನ್ನ ಸತ್ತವರ ಬಲ್ಲಾತನೇ ಬಲ್ಲ ಗುಹೇಶ್ವರ. ನಾವು ಹುಟ್ಟಕ್ಕಿಂತ ಮೊದಲು ಸತ್ತವ್ರದ್ದೆಲ್ಲ ತಿಳ್ಕೊಂಡು ಬಂದಿರ್ಬೇಕು.
ಅಂದ್ರೆ ಅಂಥ ಒಂದು ಸದ್ಗುರು ಶ್ರದ್ಧೆ ಅದೆಲ್ಲ ಯಾರಲ್ಲಿ ನಮ್ಮಲ್ಲಿ. ಶಂಭುಲಿಂಗ ಅಪ್ಪಾಜಿಯವರು ಗುರುಗಳಂದ್ರೆ ಸಾಮಾನ್ಯ ಗುರುಗಳಲ್ಲ. ಶ್ರೀಮನ್ ನಿಜಗುಣ ಶಿವೋಗಿಗಳು ಹೇಳಿದ ಮಾತು, ಶ್ರೀ ಗುರುವೇ ನೀನೇ ಶರಣಾಗಿ. ಅವರಿಗೆ ಗುರುಗಳ ಶರಣಾಗಿದ್ದರು. ಶರಣಾಗಿ ಅವ್ರಿಗೆ ನಿನ್ನಲ್ಲಿ ಶಕ್ತಿ ಐತತ್ತ, ವಿದ್ಯೆಯನ್ನು ದಾರೆ ಇರೋದು ಹೆಂಗಂದ್ರೆ ಶರಣಾಗಿ ನೀ ಒಟ್ಟು ಕುಂಡ್ರೆ ಬಂದು ಸಾಕು ಅಂಥೇಳಿ ಅವ್ರಿಗೆ ಗುರುನ ಉತ್ಸಾಹಿ ವಿದ್ಯೆಯನ್ನು ಕಲಿಸಿಗ್ಯಾರ. ಆದ ಸದ್ಗುರುನ ಇದೆ. ಅಂಥ ಒಂದು ಸಾಮರ್ಥ್ಯ ಅವರಲ್ಲಿತ್ತು. ಅದೇ ಒಂದು ಶಕ್ತಿಯನ್ನು ನಮ್ಮ ಕೃಷ್ಣಗೌಡರು ಅವ್ರಿಗೆ ಗುರುಗಳ ಧಾರೆ ಅಲ್ದಾರ. ಆ ಒಂದು ಶಕ್ತಿಯ ಪ್ರಭಾವದಿಂದ ಇಲ್ಲೆಲ್ಲ ಶಾಸ್ತ್ರ ಅಲ್ಲಿ ಪುರಾಣಗಳು ಎಷ್ಟು ಸುಂದರವಾಗಿ ನಡೆದವ. ಅಷ್ಟೇ ಆ ಶಕ್ತಿಯನ್ನು ಅವರು ತುಂಬಿದ್ದಾರೆ. ಗುರು ಅಂದ್ರೆ ಸತ್ಯವಂತರು ಸತ್ತರಂತೆನ ಬೇಡ, ಹೆತ್ತಮ್ಮ ಕಂದನ್ನೇ ಎತ್ತಿ ಕುಂಬುವಂತೆ, ಸತ್ಯವಂತರು ಎತ್ತು ಕುಂಬೋಳೆಯ ಸರ್ವಜ್ಞ. ಅದಕ್ಕೆ ಅಂಥ ಸತ್ಯವಂತ ಅಂತ ಪ್ರಜ್ವಲತೆಗೆ ನಾವೆಲ್ಲರೂ ಶರಣಾಗಿ ಆ ಶಕ್ತಿಯನ್ನು ಆಸ್ವಾದಿಸುನು, ಅದರಿಂದ ಆನಂದಿಸುನು, ಸದ್ಗತಿಯನ್ನು ಹೊಂದನು ಅಂತೇಳಿ ಆ ಶಕ್ತಿಯ ಪಾದಕಮಲಗಳಲ್ಲಿ ನನ್ನ 4 ಮಾತುಗಳನ್ನು ಅರ್ಪಿಸಿ ತಮ್ಮೆಲ್ಲರಲ್ಲಿ ಅನಂತನದ ಧನ್ಯವಾದಗಳು.